ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಯೂಟ್ಯೂಬ್ ಪರ್ಸನಲ್ ಅಕೌಂಟ್ ಮತ್ತು ಯೂಟ್ಯೂಬ್ ಬ್ರ್ಯಾಂಡ್ ಅಕೌಂಟ್ ಅಂದರೆ ಏನು, ಇವೆರಡರ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನು ಸರಳವಾಗಿ ತಿಳ್ಕೊಳ್ಳೋಣ. ಯೂಟ್ಯೂಬ್ ಪರ್ಸನಲ್ ಅಕೌಂಟ್ ಅಂದರೆ ವೈಯಕ್ತಿಕ ಖಾತೆ. ಇದು ನಿಮ್ಮ ಸ್ವಂತ ಜಿಮೇಲ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ. ನೀವೊಬ್ಬರೇ ಈ ಚಾನಲ್ನ ನಡೆಸಬಹುದು. ಯಾರಿಗೂ ಪರ್ಮಿಷನ್ ಕೊಡಲು ಸಾಧ್ಯವಿಲ್ಲ. ನಿಮ್ಮ ಸ್ವಂತ ಹೆಸರು ಅಥವಾ ನೀವು ಜಿಮೇಲ್ನಲ್ಲಿ ಹಾಕಿರುವ ಹೆಸರು ಚಾನಲ್ ಹೆಸರಾಗಿ ಬರುತ್ತದೆ. ಉದಾಹರಣೆಗೆ, ನೀವು ವೈಯಕ್ತಿಕವಾಗಿ ಹಾಡೋ ವಿಡಿಯೋ ಅಥವಾ ನಿಮ್ಮ ಹವ್ಯಾಸದ ವಿಡಿಯೋ ಹಾಕಬೇಕೆಂದರೆ ಪರ್ಸನಲ್ ಅಕೌಂಟ್ ಸಾಕು. ಯೂಟ್ಯೂಬ್ ಬ್ರ್ಯಾಂಡ್ ಅಕೌಂಟ್ ಅಂದರೆ ಬ್ರ್ಯಾಂಡ್ ಖಾತೆ. ಇದು ಬಿಸ್ನೆಸ್, ಅಂಗಡಿ, ಕಂಪನಿ ಅಥವಾ ಬ್ರ್ಯಾಂಡ್ ಹೆಸರಿಗಾಗಿ ಸೃಷ್ಟಿಸಿಕೊಳ್ಳುವ ಅಕೌಂಟ್. ಇಲ್ಲಿ ನೀವು ಚಾನಲ್ ಹೆಸರನ್ನು ಬ್ರ್ಯಾಂಡ್ ಹೆಸರಿನಂತೆ ಇಡಬಹುದು. ಉದಾಹರಣೆಗೆ, ಮಣಿದೀಪ ಫ್ಯಾಷನ್. ನೀವು ಒಬ್ಬನೇ ಅಲ್ಲ, ಇನ್ನೂ ಹಲವರಿಗೆ ಆಕ್ಸಿಸ್ ಕೊಟ್ಟು ಮ್ಯಾನೇಜರ್, ಎಡಿಟರ್ ಆಗಿ ಸೇರಿಸಬಹುದು. ಹೆಚ್ಚು ಪ್ರೊಫೆಷನಲ್ ಆಗಿ ಕಾಣುತ್ತದೆ. ಉದಾಹರಣೆಗೆ, ನೀವು ಸ್ಯಾರೀಸ್, ಜ್ಯುವೆಲರಿ, ಕ್ಲಾತಿಂಗ್ ಅಥವಾ ಯಾವುದಾದರ ವ್ಯವಹಾರ ಪ್ರಚಾರ ಮಾಡಬೇಕೆಂದರೆ ಬ್ರ್ಯಾಂಡ್ ಅಕೌಂಟ್ ಮಾಡಬೇಕು. ಸ್ನೇಹಿತರೆ, ಈಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಯಿತು ಅಂದುಕೊಳ್ಳುತ್ತೇನೆ. ಯೂಟ್ಯೂಬ್ ಪರ್ಸನಲ್ ಅಕೌಂಟ್ ಎಂದರೆ ವೈಯಕ್ತಿಕ ಬಳಕೆ. ಯೂಟ್ಯೂಬ್ ಬ್ರ್ಯಾಂಡ್ ಅಕೌಂಟ್ ಅಂದರೆ ನಿಮ್ಮ ವ್ಯವಹಾರ ಮತ್ತು ಬ್ರ್ಯಾಂಡ್ ಬೆಳವಣಿಗೆಗೆ. ಹೀಗಾಗಿ ನಿಮ್ಮ ಅವಶ್ಯಕತೆ ತಕ್ಕಂತೆ ಸರಿಯಾದ ಅಕೌಂಟ್ ಆಯ್ಕೆ ಮಾಡಿ. ಪರ್ಸನಲ್ ಅಕೌಂಟ್ ಮತ್ತು ಬ್ರ್ಯಾಂಡ್ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.